ಇವತ್ತು ಶಾಂತಿಯುತವಾಗಿತ್ತು. 2.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಿದ್ದೀವಿ. ನಾವಿವತ್ತು ಎಲ್ಲರೂ ಸೇರಿ ಇಡೀ ಎಲ್ಲಿ ನಮ್ಮ ವಾಲ್ಮೀಕಿ ಅಜ್ಜವ್ರನ್ನ ನಾವೇನು ಕೂಡಿಸ್ಬೇಕಂತೇಳಿ 3ನೇ ತಾರೀಕು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕಂತಿದ್ರೆ, ಯಾವ ವಾಲ್ಮೀಕಿ ಅಜ್ಜವ್ರ ಹೆಸರನ್ನು ಹೇಳ್ಕೊಂಡು ರಾಜಕೀಯವನ್ನು ಹೇಳೇ ಬೇಯಿಸ್ಕೊಂಡ್ರು ಈ BJP ಅವರು ಇವತ್ತು ಆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಅಡ್ಡಪಡಿಸೋಕ್ಕೆ, ಅದಕ್ಕೆ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತರಬೇಕಂತೇಳಿ ಇಂಥ ಚಿಕ್ಕ ಅಂದರೆ ತುಚ್ಛವಾದಂಥ ಬುದ್ಧಿಯನ್ನು ತಗೊಂಡ್ಬಂದು ಇವತ್ತು ಬಂದಿದ್ದಾರೆ. ಇವತ್ತು ಅವರು ವಯಸ್ಸಿದ್ರೆ 60-62 ಇರ್ಬೋದು, ನಮ್ಮದು 35. ರಕ್ತ ಕುದಿತಿರುತ್ತೆ. ಆದರೆ ವಾಲ್ಮೀಕಿ ತಾತನ್ನು ನೋಡಿ ಇನ್ನೂ ಶಾಂತಿಯುತವಾಗಿ ಇವಾಗವರೆಗೆ ಸುಮ್ಮನೆ ಇದೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಡುಗರಿಗೆ ಒಬ್ಬನಿಗೆ ಬುಲೆಟ್ ಬಿದ್ದು ಗಾಯಗಳಾಗಿದ್ದಾವೆ. ಆ ಕಡೆ ಈಗ ನೋಡಿ ನಾವೇನನ್ನ ಇಷ್ಟು ಮಂದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಎದಕ್ಕೆ ಮಾಡ್ತೀವಿ ಅಂತಂದ್ರೆ, ಇವತ್ತು ಏನಿದು ನಡೆದಂತ ಏನು ಅವಮಾನ, ವಾಲ್ಮೀಕಿ ಅಜ್ಜನಿಗೆ ನಡೆದಂತ ಅವಮಾನ ಅಂತ ಹೇಳಿ ವಾಲ್ಮೀಕಿ ಅಜ್ಜನಿಗೆ ಅವಮಾನಕ್ಕೆ ನಾನು ಈ ಸೇಡನ್ನು ತೀರ್ಸ್ಕೊಂತೀನಿ. ಅವ್ರ ಮೇಲೆ BJP ಅವ್ರನ್ನ ನಾನು ಬಿಡೋದೇ ಇಲ್ಲ. ವಾಲ್ಮೀಕಿ ಅಜ್ಜವರು ಏನು ಶೂನ್ಯದಿಂದ ವಾಲ್ಮೀಕಿ ಅಜ್ಜವ್ರನ್ನ ಹೆಸರನ್ನು ಹೇಳ್ಕೊಂಡ್ ಬಂದಂತ ಏನು ಅವರು ಲೀಡರ್ಗಳಿದ್ದಾರೆ, BJP ಪಕ್ಷದ ನಾಯಕರು, ಅವ್ರ ಹೆಸರುಗಳು ತಗೊಳಕ್ ಕೂಡ ಅವಶ್ಯಕತೆ ಇಲ್ಲ. ನಾನು ಹೆಸರುಗಳು ತಗೊಂಡು ಬಹಳ ಸರಿ ಯಾವ ರೀತಿಯಲ್ಲಿ ಬೈದಿದ್ದು ನಾವೆಲ್ಲ ನೋಡಿದಿರಿ. ಅಂತ ತುಚ್ಛವಾದಂಥ ಮನುಷ್ಯರ ಹೆಸರುಗಳು ಕೂಡ ನಾನು ಬಾಯೋತ್ತಿ ಇವತ್ತು ತಗೋಬಾರದು. ಯಾಕಂದ್ರೆ ಇವತ್ತು ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಹಾಳು ಮಾಡ್ಬೇಕಂತೇಳಿ ಈ ಕುತಂತ್ರವನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಇದಕ್ಕೆ ಅವರು 1000 ಪಟ್ಟು ಅನುಭವಿಸ್ತಾರೆ. ಅನುಭವಿಸಂಗ ನಾನು ಮಾಡಿ